ಇದು ಡಿಕೆ ಸುರೇಶ್ ಅವರ ತಂತ್ರಗಾರಿಕೆಯಾಗಿದ್ರೆ ಅತ್ತ ಜೆಡಿಎಸ್ ನಾಯಕರು ಏನು ಸುಮ್ಮನೆ ಕೂತಿಲ್ಲ, ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ರಾಮನಗರ ನಾಯಕರಿಂದ ಒಂದು ಸಂಸ್ಕೃತಿ ಶುರುವಾಗಿದೆ. 15 ದಿನದಿಂದ ನಿರಂತರವಾಗಿ ಕಾಂಗ್ರೆಸ್ ಗಿಫ್ಟ್ ಕೊಡ್ತಾ ಇದೆ. ಕಾಂಗ್ರೆಸ್ ನಾಯಕರ ಗಿಫ್ಟ್ ಪಾಲಿಟಿಕ್ಸ್ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರು ಮುಗ್ಧ ಮತದಾರರ ದಿಕ್ಕನ್ನ ತಪ್ಪಿಸುತ್ತಿದ್ದಾರೆ. ಡಿಸಿ ಕೂಡ ಯಾವುದೇ ಕುಕ್ಕರ್ ಹಂಚಿಕೆ ಆಗ್ತಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟೇ ಕೊಟ್ಬಿಡ್ತಿದ್ದಾರೆ. ಉದ್ದಟತನದಿಂದ ರಾಮನಗರ ಡಿಸಿನೂ ಮಾತನಾಡ್ತಿದ್ದಾರೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳೆದ 15 ದಿನದಿಂದನೂ ನಿರಂತರವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಯಕರುಗಳು ಒಂದು ಸಂಸ್ಕೃತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಏನು ಕುಕ್ಕರು ತವಾ ಮೂಗ್ನತ್ ಕೊಡ್ತಕ್ಕಂಥದ್ದು ಈ ರೀತಿ ಅವರವ್ರದೇ ರೀತಿಯಲ್ಲಿ ಜೊತೆಯಲ್ಲಿ ಸುಮಾರು 11 ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಏನು ಕಾರ್ಡ್ಗಳನ್ನ ಕೊಟ್ಟು ಗಿಫ್ಟ್ ಕಾರ್ಡ್ಗಳಂತಕ್ಕಂಥದ್ದು ಕೊಟ್ಟು 5,000 ಕೂಪನ್ ಇದೆ. ಇದರಲ್ಲಿ ನಮ್ಮನ್ನು ನೀವು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಈ ಕೂಪನ್ನ ಈ QR ಕಾರ್ಡ್ನ ತೋರಿಸಿದರೆ ನಿಮಗೆ ರೇಷನ್ ತಗೊಳ್ತಕ್ಕಂಥದ್ದಕ್ಕೆ ನಿಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಬಹುತೇಕ ಭಾಳ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮುಗ್ಧ ಮತದಾರರ ಒಂದು ಮತ ಸೆಳೀತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ದಿಕ್ಕನ್ನು ತಪ್ಪಿಸಿರ್ತಕ್ಕಂಥದ್ದು ಇದೊಂದು ಇತಿಹಾಸ. ಹಾಗಾಗಿ ಮತ್ತೊಮ್ಮೆ ಕಳೆದ 15 ದಿನದಿಂದನೂ ನಿರಂತರವಾಗಿ ಈ ರೀತಿ ಕುಕ್ಕರ್ ಕೊಡ್ತಕ್ಕಂಥದ್ದು ಸಂಸ್ಕೃತಿ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಆರೋಹಳ್ಳಿ ಭಾಗದಲ್ಲಿ ಅದು ಯಾವುದೋ ಕುಕ್ಕರ್ ಫ್ಯಾಕ್ಟ್ರಿ ಇಲ್ಲೇ ಕುಮಾರಣ್ಣ ಹೇಳ್ತಾರೆ, ನಮ್ಮ ಮರ್ತೆ ಸ್ಟವ್ ಕ್ರಾಫ್ಟ್ ಇಲ್ಲೇ ಇದ್ದಾರೆ ನೋಡಿ, ನಮ್ಮ ಆರೋಹಳ್ಳಿ ಭಾಗದ ಲೀಡ್ರು. ಸ್ಟವ್ ಕ್ರಾಫ್ಟ್ ಅಂತಕ್ಕಂಥದ್ದು ಸ್ಟವ್ ಕ್ರಾಫ್ಟ್ ಲಿಮಿಟೆಡ್ ಇಲ್ಲಿಂದ ಸುಮಾರು 10 ಲಕ್ಷ ಕುಕ್ಕರ್ನ ಈಗಾಗಲೇ ಆರ್ಡ್ರ್ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಬಹುತೇಕ 4 ಲಕ್ಷ ಕುಕ್ಕರ್ಗಳನ್ನ ಹಂಚಿದ್ದಾರೆ. ಮೊನ್ನೆ ದಿನ 2 ದಿನಗಳ ಹಿಂದೆ ನಮ್ಮ ಮರಳವಾಡಿ ಭಾಗದಲ್ಲಿ ಮರಳವಾಡಿ ಹೋಬಳಿನಲ್ಲಿ ನಮ್ಮ ನಾಯಕರುಗಳು ನಮ್ಮ ಕಾರ್ಯಕರ್ತರುಗಳು ಅವರ ಗಮನಕ್ಕೆ ಬಂದ ಸಂದರ್ಭದಲ್ಲಿ 2 ಲಾರಿಗಳನ್ನ ಅವರೇ ಸ್ವತಃ ಸೀಸ್ ಮಾಡಿ ಇದನ್ನು ಇವತ್ತು ಮಾಧ್ಯಮದ ಮುಂದೆ ಇಟ್ಟಿರ್ತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರು ನೀವು ನೋಡಿದ್ದೀರಿ. ಇಲ್ಲಿ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಯಾವ ರೀತಿ ಫೇರ್ ಆಗಿ ಚುನಾವಣೆ ಮಾಡ್ತಾ ಇದೆ, ಯಾವ ರೀತಿ ನ್ಯಾಯಯುತವಾಗಿ ಚುನಾವಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಇವತ್ತು ನಮ್ಮಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ DC ಅವ್ರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ನ ಕಳಿಸಿ ಇಲ್ಲ ಇಲ್ಲಿ ಯಾವುದೇ ರೀತಿ ಕುಕ್ಕರ್ನ ಹಂಚಿಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು DC ಅವರು ಕೂಡ ಭಾಳ ಅತ್ಯಂತ ಉದ್ದಟತನದಿಂದ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.